ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 188ನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ನರ್ಮದಾ ಮಾಹಾತ್ಮ್ಯ, ಬಾಣಾಸುರನ ತ್ರಿಪುರ ನಗರವು ಪರಮೇಶ್ವರನ ಕೋಪಾಗ್ನಿಯಿಂದ ದಗ್ಧವಾದುದು, ಮಹಾದೇವನನ್ನು ಬಾಣಾಸುರನು ಸ್ತುತಿಸಿದುದು, ಪ್ರಸನ್ನನಾದ ಈಶ್ವರನು ಅವನಿಗೆ ವರವನ್ನು ನೀಡಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮಾರ್ಕಂಡೇಯನು ಹೇಳುತ್ತಾನೆ, ಓ ಧರ್ಮರಾಜ, ನಿನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳುವೆನು ಕೇಳು. ಈ ನಡುವೆ ಪರಮೇಶ್ವರನು ನರ್ಮದಾ ನದಿಯ ತೀರದಲ್ಲಿ ಹೋಗಿ ನಿಂತನು. 3 ಲೋಕಗಳಲ್ಲಿಯೂ ಪ್ರಖ್ಯಾತವಾದ ಆ ಸ್ಥಳಕ್ಕೆ ಮಾಹೇಶ್ವರ ಸ್ಥಾನವೆಂದು ಹೆಸರು. ಮಹಾದೇವನು ಅಲ್ಲಿ ಕುಳಿತು ತ್ರಿಪುರ ನಗರವನ್ನು ನಾಶಗೊಳಿಸುವ ಉಪಾಯವನ್ನು ಚಿಂತಿಸಿದನು. ಮಂದರ ಪರ್ವತವನ್ನು ಬಿಲ್ಲಾಗಿಯೂ ವಾಸುಕಿಯನ್ನು ಹೆದೆಯಾಗಿಯೂ ಮಾಡಿದನು.
ಕುಮಾರಸ್ವಾಮಿಯು ಬಾಣವನ್ನು ಹೂಡುವ ಸ್ಥಳವಾದನು. ವಿಷ್ಣುವು ಉತ್ತಮವಾದ ಬಾಣವಾದನು. ಅದರ ಮೊನೆಯಲ್ಲಿ ಅಗ್ನಿಯನ್ನು, ಮುಖದಲ್ಲಿ ವಾಯುವನ್ನು ಪರಮೇಶ್ವರನು ನಿಲ್ಲಿಸಿದನು. 4 ವೇದಗಳು ಕುದುರೆಗಳಾದವು. ರಥವು ಸಕಲ ದೇವಮಯವಾಯಿತು. ಅಶ್ವಿನಿ ದೇವತೆಗಳು ಕಡಿವಾಣವಾದರು. ಇಂದ್ರನೇ ಅಚ್ಚಿನ ಮರವಾದನು. ಕುಬೇರನು ಮಹಾದೇವನ ಅಪ್ಪಣೆಯಂತೆ ಹೆಬ್ಬಾಗಿಲಲ್ಲಿ ನಿಂತನು. ಬಲಗಡೆ ಯಮನು, ಎಡಗಡೆ ಭಯಂಕರನಾದ ಕಾಲನು ಕುಳಿತರು. ಲೋಕವಿಖ್ಯಾತರಾದ ಕೋಟಿ ಲೆಕ್ಕದ ದೇವತೆಗಳು ಚಕ್ರದಲ್ಲಿ ನೆಲೆಸಿದರು. ಪ್ರಜಾಪತಿಯೂ ದೇವಶ್ರೇಷ್ಠನೂ ಆದ ಬ್ರಹ್ಮನು ಸಾರಥಿಯಾದನು. ದೇವದೇವನಾದ ಪರಮೇಶ್ವರನು ಹೀಗೆ ಸಕಲ ದೇವತಾಮಯವಾದ ರಥವನ್ನು ನಿರ್ಮಿಸಿ 1000 ವರ್ಷಗಳ ಕಾಲ ಅದರಲ್ಲಿ ಸ್ಥಿರವಾಗಿ ಕುಳಿತನು. ಅಂತರಿಕ್ಷದಲ್ಲಿ ಆ 3 ನಗರಗಳು ಒಟ್ಟಿಗೆ ಸೇರಿದಾಗ 3 ಗಿಣ್ಣುಗಳುಳ್ಳ 3 ಬಾಣಗಳಿಂದ ಅವುಗಳನ್ನು ಭೇದಿಸಿದನು. ಹೀಗೆ ರುದ್ರನು ತ್ರಿಪುರವನ್ನುದ್ದೇಶಿಸಿ ಬಾಣವನ್ನು ಪ್ರಯೋಗಿಸಿದನು. ಸ್ತ್ರೀಯರು ತಮ್ಮ ತೇಜಸ್ಸನ್ನು ಕಳೆದುಕೊಂಡರು. ಅವರ ಬಲವು ಅಡಗಿತು. ಆಗ ತ್ರಿಪುರದಲ್ಲಿ 1000 ಅಪಶಕುನಗಳು ತಲೆದೋರಿದವು. ತ್ರಿಪುರದ ವಿನಾಶಕ್ಕಾಗಿ ಆಗ ಎಲ್ಲವೂ ಮೃತ್ಯುರೂಪವಾದುವು. ಮರದಿಂದ ಮಾಡಿದ ಅಲಂಕಾರದ ಕುದುರೆಗಳು ಅಟ್ಟಹಾಸಗೈದವು. ಚಿತ್ರರೂಪವಾದ ಪ್ರಾಣಿಗಳು ಕಣ್ಣು ರೆಪ್ಪೆಗಳನ್ನು ಬಡಿದು ತೆರೆದವು. ತಾವು ಕೆಂಪು ಬಟ್ಟೆಯನ್ನು ಧರಿಸಿಕೊಂಡಿದ್ದಂತೆ ಎಲ್ಲರೂ ಕನಸು ಕಂಡರು. ಎಲ್ಲ ವಸ್ತುಗಳು ಸ್ವಪ್ನದಲ್ಲಿ ತಲೆ ಕೆಳಗಾಗಿ ಕಂಡವು. ಅಲ್ಲಿದ್ದ ಜನರೆಲ್ಲರೂ ಈ ಅಪಶಕುನಗಳನ್ನು ನೋಡಿದರು. ಈಶ್ವರನ ಕೋಪದಿಂದ ಅವರ ಬಲವು ಬುದ್ಧಿಯೂ ನಾಶವಾದವು. ಬಳಿಕ ಯುಗಾಂತದಲ್ಲಿ ಬೀಸುವಂತೆ ಪ್ರಳಯ ಮಾರುತವು ಬೀಸಿತು. ಅದರಿಂದ ಪ್ರಜ್ವಲಿಸಿ ದಳ್ಳುರಿಯು ಅವರ ತಲೆಗಳಿಗೆ ತಗುಲಿತು. ಮರಗಳು ಉರಿದವು. ಶಿಖರಗಳು ಬಿದ್ದವು. ಎಲ್ಲೆಲ್ಲೂ ಗಾಬರಿ ಹರಡಿತು. ಹಾಹಾಕಾರವು ಹಬ್ಬಿತು. ಚೇತನ ಒಡಗಿತು. ಉದ್ಯಾನಗಳೆಲ್ಲ ಮುರಿದು ಬಿದ್ದವು. ಬೇಗನೆ ಆ ನಗರವು ಭಗ್ನವಾಯಿತು. ಎಲ್ಲವೂ ಆ ಅಗ್ನಿಯಿಂದಲೇ ಪೀಡೆಗೊಳಗಾಯಿತು. ಮರಗಳು, ಕೈದೋಟಗಳು, ಬಗೆ ಬಗೆಯ ಮನೆಗಳು ಇವುಗಳೆಲ್ಲವೂ ಮುಮ್ಮೊನೆಯ ಬಾಣಗಳಿಂದ ಉರಿದವು. ದೊಡ್ಡದಾಗಿ ಬೆಳೆದ ಈ ಬೆಂಕಿಯು 10 ದಿಕ್ಕುಗಳಲ್ಲಿಯೂ ಹರಡಿತು. 100 ಜ್ವಾಲೆಗಳಿಂದ ಕೂಡಿ ಅದು ಉರಿಯುತ್ತಿತ್ತು. ಪಟ್ಟಣವೆಲ್ಲ ಮುತ್ತುಗದ ಹೂಬಣ್ಣದಿಂದ ತುಂಬಿದ್ದಿತು. ಹೊಗೆಯಿಂದ ಒಂದು ಮನೆಯನ್ನು ಬಿಟ್ಟು ಮತ್ತೊಂದು ಮನೆಗೆ ಹೋಗುವುದಕ್ಕೆ ಸಾಧ್ಯವಾಗಲಿಲ್ಲ. ಈಶ್ವರನ ಕೋಪಾಗ್ನಿಯಿಂದ ಸುಟ್ಟು ಹೋಗಿ ಆ ತ್ರಿಪುರ ನಗರವು ಅಳುವಿನಿಂದಲೂ ದುಃಖದಿಂದಲೂ ತುಂಬಿ ಎಲ್ಲ ದಿಕ್ಕುಗಳಲ್ಲಿಯೂ ಉರಿಯುತ್ತಿತ್ತು. ಉಪ್ಪರಿಗೆಯ ಶಿಖರಗಳು, ಕಲಶಗಳು,
ಸಾವಿರಗಟ್ಟಲೆಯಾಗಿ ಸಿಡಿದವು. ಬಗೆ ಬಗೆಯ ರತ್ನಗಳಿಂದ ಆಶ್ಚರ್ಯಕರವಾದ ವಿಮಾನಗಳು, ರಮ್ಯವಾದ ಮನೆಗಳು ಆ ದಳ್ಳುರಿಯಿಂದ ಸುಟ್ಟು ಹೋದವು. ಮರಗಳ ತೋಪುಗಳಲ್ಲಿಯೂ ಮನೆಗಳ ಚಾವಣಿಗಳಲ್ಲಿಯೂ ಎಲ್ಲ ದೇವಸ್ಥಾನಗಳಲ್ಲಿಯೂ ಬೆಂಕಿ ತಗುಲಿ ಜನರು ಓಡಾಡುತ್ತಿದ್ದರು. ಬೆಂಕಿಯಿಂದ ಬೆಂದು ದಾನವರು ಅಳುತ್ತಿದ್ದರು. ವಿವಿಧ ಸ್ವರಗಳಿಂದ ಗೋಳಿಡುತ್ತಿದ್ದರು. ಕೆಂಡದ ರಾಶಿಗಳು ಪರ್ವತದ ಶಿಖರದಂತೆ ಬಿದ್ದಿದ್ದವು. ಬೆಟ್ಟದ ಶಿಖರದಂತಿದ್ದ ಆನೆಗಳು ಸಿಕ್ಕಿದ ಕಡೆ ಬೆಂಕಿಯಿಂದ ಸುಟ್ಟು ಹೋಗಿ, ದೇವ ನಮ್ಮನ್ನು ಸಲಹು ಎಂದು ದೇವನನ್ನು ಸ್ತುತಿಸುತ್ತಿದ್ದವು. ಬೆಂಕಿಯು ಮೈಯನ್ನು ಸುಡುತ್ತಿರಲು ಸ್ನೇಹದಿಂದ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಹಾಗೆಯೇ ಸುಟ್ಟು ಹೋಗಿ ಮೃತರಾದರು. ನೂರಾರು ಮಂದಿ, ಸಾವಿರಾರು ಮಂದಿ ದಾನವರು ಬೆಂದು ಬೂದಿಯಾಗುತ್ತಿದ್ದರು. ಹಂಸ, ಕಾರಂಡವ ಮುಂತಾದ ನೀರು ಹಕ್ಕಿಗಳಿಂದಲೂ ತಾವರೆ ಹೂಗಳಿಂದಲೂ ತುಂಬಿದ ನೈದಿಲೆ ಕೊಳಗಳು ಬೆಂಕಿಯಿಂದ ಸುಟ್ಟು ಹೋದವು. ಪಟ್ಟಣದ ಉದ್ಯಾನಗಳಿಗೂ ಕೊಳಗಳಿಗೂ ಬೆಂಕಿಯ ಉರಿಯು ತಗುಲಿತು. ನಳನಳಿಸುವ ತಾವರೆ ಹೂಗಳು ದಟ್ಟವಾಗಿ ಅಲಂಕರಿಸಿರಲು ಯೋಜನ ಪ್ರಮಾಣ ವಿಸ್ತಾರವಾಗಿ ಪರ್ವತದ ಶಿಖರಾಕಾರವಾದ ರತ್ನಭೂಷಿತವಾದ ಉಪ್ಪರಿಗೆ ಮನೆಗಳು ಬೆಂಕಿಯಿಂದ ಸಂಪೂರ್ಣವಾಗಿ ಸುಟ್ಟು ಹೋಗಿ ನೀರಿಲ್ಲದ ಮೋಡಗಳಂತೆ ಬೀಳುತ್ತಿದ್ದವು. ಪತಿವ್ರತಾ ಸ್ತ್ರೀಯರು, ಹುಡುಗರು, ಮುದುಕರು, ಹಸುಗಳು, ಪಕ್ಷಿಗಳು, ಕುದುರೆಗಳು ಇವೊಂದನ್ನೂ ನೋಡದೆ ದಯಾರಹಿತನಾಗಿ ಈಶ್ವರನ ಕ್ರೋಧದಿಂದ ಪ್ರೇರಿತನಾದ ಅಗ್ನಿಯು ಸುಡುತ್ತಿದ್ದನು. ಎಚ್ಚರವಾಗಿದ್ದ ಮತ್ತು ಮಲಗಿಕೊಂಡಿದ್ದ ಸಾವಿರಾರು ಮಂದಿ ದಾನವರು ತಮ್ಮ ಪುತ್ರರನ್ನು ಬಿಗಿಯಾಗಿ ತಬ್ಬಿಕೊಂಡು ತ್ರಿಪುರಾಗ್ನಿಯಲ್ಲಿ ಬೆಂದು ಹೋದರು. ಅಪರಿಮಿತವಾದ ಆ ಬೆಂಕಿಯಿಂದ ಪ್ರಳಯ ಕಾಲದಲ್ಲಿ ಆಗುವಂತೆ ಸೆಕೆ ಹುಟ್ಟಿತು. ರಹಸ್ಯವಾಗಿ ತಮ್ಮ ಪತ್ನಿಯರ ತೊಡೆಯ ಮೇಲೆ ವಿಹರಿಸುತ್ತಿದ್ದ ಕೆಲವರು ಪ್ರಿಯರು ಹಾಗೆಯೇ ದಗ್ಧರಾದರು. ತಂದೆ ತಾಯಿಗಳು ಆಲಿಂಗಿಸಿಕೊಂಡಿದ್ದಂತೆಯೇ ಅನೇಕ ಜನ ಮಕ್ಕಳನ್ನು ತ್ರಿಪುರಾಗ್ನಿಯು ಸುಟ್ಟಿತು. ಬಳಿಕ ಆ ನಗರದಲ್ಲಿ ಅಪ್ಸರ ಸ್ತ್ರೀಯರಂತಹ ತರುಣಿಯರು ಬೆಂಕಿಯ ಉರಿಗೆ ಸಿಕ್ಕಿ ಹತರಾಗಿ ನೆಲದ ಮೇಲೆ ಬಿದ್ದರು. ಕಣ್ಣುಗಳು ವಿಶಾಲವಾಗಿ ಮುತ್ತಿನ ಹಾರಗಳಿಂದ ಸಿಂಗರಿಸಿಕೊಂಡಿದ್ದ ನಡುಹರೆಯದ ಸುಂದರಿಯೊಬ್ಬಳು ಹೊಗೆಗೆ ಸಿಕ್ಕಿ ಬಳಲಿ ನೆಲದ ಮೇಲೆ ಬಿದ್ದು ಬಿಟ್ಟಳು. ಚಿನ್ನದಂತೆ ಮೈಬಣ್ಣವುಳ್ಳ ಇಂದ್ರನೀಲ ರತ್ನಗಳಿಂದ ಅಲಂಕೃತಳಾದ ಒಬ್ಬಾಕೆಯು ತನ್ನ ಪತಿಯು ಬಿದ್ದುದನ್ನು ಕಂಡು ತಾನು ಅವನ ಮೇಲೆ ಬಿದ್ದಳು. ಸೂರ್ಯನಂತೆ ತೇಜಸ್ವಿಯಾದ ಒಬ್ಬ ನಾರೀಮಣಿಯು ಮನೆಯೊಳಗೆ ನಿದ್ದೆ ಮಾಡುತ್ತಿದ್ದು ಅಗ್ನಿ ಜ್ವಾಲೆಗಳಿಗೆ ತುತ್ತಾಗಿ ಸತ್ತು ಬಿದ್ದಳು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 188ನೆಯ ಅಧ್ಯಾಯದ ಮಧ್ಯಮಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ
ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.